ನಮಸ್ಕಾರ, ನಾನು ನವಿತಾಜಿ. ಅಂತೂ ಇಂತೂ ಕ್ರಿಕೆಟ್ ಪ್ರೇಮಿಗಳಿಗೆ, ಅದರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸರ್ಕಾರ, ಗೃಹ ಇಲಾಖೆ ಗುಡ್ ನ್ಯೂಸ್ ಅನ್ನ ಕ್ರಿಕೆಟ್ ಅಭಿಮಾನಿಗಳಿಗೆ ನೀಡಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ಸೇರಿದಂತೆ ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನು ನಡೆಸೋದಕ್ಕೂ ಕೂಡ ಷರತ್ತುಬದ್ಧ ಅನುಮತಿಯನ್ನ ಗೃಹ ಇಲಾಖೆ ಕೊಟ್ಟಿದೆ. ಈ ಮೂಲಕ ಹಲವು ದಿನಗಳ ಕಾಯುವಿಕೆಗೆ ಇದೀಗ ಫಲ ಸಿಕ್ಕಿದೆ. ಕೆಎಸ್ಸಿಎಗೆ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿರುವ ಗೃಹ ಇಲಾಖೆ ಅನೇಕ ಷರತ್ತುಗಳನ್ನು ಅಲ್ಲಿ ವಿಧಿಸಿದೆ. ಈಗಾಗಲೇ ಜೂನ್ 4, 2025ರಂದು ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ 11 ಮಂದಿ ಸಾವನ್ನಪ್ಪಿದ್ರು, 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ರು. ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಒಂದು ಮ್ಯಾಚ್ ಕೂಡ ಆಯೋಜನೆ ಆಗಿರಲಿಲ್ಲ. ಕಾರಣ ಅಭಿಮಾನಿಗಳ ಸುರಕ್ಷತಾ ದೃಷ್ಟಿಯಿಂದ. ಇದೇ ಕಾರಣಕ್ಕಾಗಿ ಇಲ್ಲಿವರೆಗೂ ಕೂಡ ಮ್ಯಾಚ್ ಅನ್ನ ಮಾಡದೆ ಒಂದು ಸಮಿತಿಯನ್ನ ಸರ್ಕಾರ ರಚನೆ ಮಾಡುತ್ತೆ. ಆ ಸಮಿತಿ ಎಲ್ಲರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುತ್ತೆ. ಅದರಲ್ಲಿ ಜಿಬಿಎ ಆಗಿರಬಹುದು, ಬಿಡಬ್ಲ್ಯೂಎಸ್ಎಸ್ಬಿ ಆಗಿರಬಹುದು ಅಥವಾ ಪೊಲೀಸ್ ಇಲಾಖೆಯಿಂದ ಎಲ್ಲರ ಅನುಮತಿಯನ್ನ, ಅಭಿಪ್ರಾಯಗಳನ್ನ ಪಡೆಯುತ್ತೆ. ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡ್ತಾರೆ. ಆ ಒಂದು ಪರಿಶೀಲನೆ ಮಾಡಿದ ನಂತರ ವರದಿಯನ್ನ ಸರ್ಕಾರಕ್ಕೆ ನೀಡಲಾಗುತ್ತೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ. ಆ ಒಂದು ಚರ್ಚೆಯ ಫಲಶ್ರುತಿಯೇ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡೋದಕ್ಕೆ ಅವಕಾಶವನ್ನ ಗೃಹ ಇಲಾಖೆ ಕೊಟ್ಟಿರೋದು. ಈ ಮೂಲಕ ಆರ್ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಏನಾಯ್ತು, ಆ ಕಹಿ ಘಟನೆ ಮರೆತು ಆರ್ಸಿಬಿ ಅಭಿಮಾನಿಗಳು ಸ್ಟೇಡಿಯಂಗೆ ಬರ್ತಾರಾ ಅನ್ನೋದು ಒಂದು ಕಡೆಯಾದ್ರೆ, ಈಗಾಗಲೇ ಮೊದಲ ಪಂದ್ಯ, ಅದರಲ್ಲೂ ಕೂಡ ಉದ್ಘಾಟನಾ ಪಂದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಅನ್ನೋದು ಕಾದು ನೋಡಬೇಕು.